ನಮಸ್ಕಾರ ಗೆಳೆಯರೇ, ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಒಂದು ಸಾಮಾನ್ಯ ಸ್ಮಾರ್ಟ್ಫೋನ್ಗಿಂತಲೂ ಕಡಿಮೆ ಬೆಲೆಯ ಒಂದು ಮಷೀನ್ ಕೋಟ್ಯಾಂತರ ಡಾಲರ್ ಬೆಲೆಯ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಅತ್ಯಾಧುನಿಕ ಟ್ಯಾಂಕುಗಳನ್ನು ಮಣ್ಣು ಮುಕ್ಕಿಸುತ್ತಿದೆ ಅಂತ. ಗೆಳೆಯರೇ, ಒಂದು 5-10 ವರ್ಷಗಳ ಹಿಂದೆ ಈ ಮಾತನ್ನು ಹೇಳಿದರೆ ಬಹುಶಃ ಯಾರೂ ನಂಬ್ತಾ ಇರಲಿಲ್ಲ. ಆದರೆ ಇವತ್ತು 2026ರ ಯುದ್ಧದ ಕಹಿ ಸತ್ಯವೇ ಇದು. ಇಂದಿನ ಕಾಲದಲ್ಲಿ ಡ್ರೋನ್ಗಳು ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳನ್ನು ಹಿಂದಿಕ್ಕಿವೆ. ಹಾಗೂ ನಿಮಗೆ ಆಶ್ಚರ್ಯವಾಗಬಹುದು, ಉಕ್ರೇನ್ ದೇಶ ಈ ಡ್ರೋನ್ ತಂತ್ರಜ್ಞಾನದಲ್ಲಿ ಇವತ್ತು ಜಗತ್ತಿನಲ್ಲಿ ಬಹಳ ಮುಂದೆ ಸಾಗಿದೆ. ಸೊ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಉಕ್ರೇನ್ನ ಅದೇ ಅದ್ಭುತ ತಂತ್ರಜ್ಞಾನದ ಬಗ್ಗೆ ಮಾತನಾಡಲಿದ್ದೇವೆ. ಯಾವುದು ರಷ್ಯಾದ ನಿದ್ದೆಗೆಡಿಸಿದೆಯೋ ಮತ್ತು ಯಾವ ತಂತ್ರಜ್ಞಾನವನ್ನು ಪಡೆಯುವುದಕ್ಕಾಗಿ ಇವತ್ತು ಗಲ್ಫ್ ದೇಶಗಳು ಕ್ಯೂನಲ್ಲಿ ನಿಂತಿವೆಯೋ, ಡ್ರೋನ್ಗಳು ಯುದ್ಧ ಮಾಡುವ ರೀತಿಯನ್ನು ಹೇಗೆ ಸಂಪೂರ್ಣವಾಗಿ ಬದಲಾಯಿಸಿವೆ, ಹಾಗೆಯೇ ಇರಾನ್ ಜೊತೆಗಿನ ಯುದ್ಧದ ವಾತಾವರಣದ ನಡುವೆ ಗಲ್ಫ್ ಕಂಟ್ರೀಸ್ಗಳು ಉಕ್ರೇನ್ ಜೊತೆ ಯಾವ ಡೀಲ್ ಮಾಡಲು ಮುಂದಾಗಿವೆ, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸೊ ನೋಡಿ ಗೆಳೆಯರೇ, ಹಳೆಯ ಕಾಲದಲ್ಲಿ ಯುದ್ಧ ಅಂದರೆ ಹೇಗಿತ್ತು? ಯಾರ ಬಳಿ ಹೆಚ್ಚು ಸೈನಿಕರು, ಹೆಚ್ಚು ಟ್ಯಾಂಕುಗಳು ಮತ್ತು ಹೆಚ್ಚು ಫೈಟರ್ ಜೆಟ್ಗಳು ಇರ್ತಾವೆಯೋ ಗೆಲುವು ಅವರದೇ ಅಂತ ನಿರ್ಧಾರವಾಗ್ತಾ ಇತ್ತು. ಆದರೆ ರಷ್ಯಾ ಉಕ್ರೇನ್ ಯುದ್ಧ ಈ ಹಳೆಯ ನಂಬಿಕೆಯನ್ನು ಸಂಪೂರ್ಣವಾಗಿ ಸುಳ್ಳಾಗಿಸಿದೆ. ಇಷ್ಟು ದೀರ್ಘಕಾಲದಿಂದ ನಡೆಯುತ್ತಿರುವ ಈ ಯುದ್ಧದಲ್ಲಿ ಡ್ರೋನ್ಗಳು ಅತಿ ದೊಡ್ಡ ಪಾತ್ರವನ್ನು ವಹಿಸಿವೆ. ಮೊದಲಿಗೆ ರಷ್ಯಾ ಇರಾನ್ ದೇಶದಲ್ಲಿ ನಿರ್ಮಾಣವಾದ ಶಾಹಿದ್ 136 ಅನ್ನೋ ಸೂಸೈಡ್ ಡ್ರೋನ್ಗಳನ್ನು ಬಳಸುವುದಕ್ಕೆ ಶುರು ಮಾಡಿತ್ತು. ಹಾಗೂ ಈ ಡ್ರೋನ್ಗಳು ಆಕಾರದಲ್ಲಿ ಬಹಳ ಚಿಕ್ಕದಾಗಿರ್ತವೆ, ಭೂಮಿಗೆ ಬಹಳ ಹತ್ತಿರದಲ್ಲಿದೆ, ಅಂದರೆ ಕೆಳಮಟ್ಟದಲ್ಲಿ ಹಾರ್ತವೆ. ಹೀಗಾಗಿ ರೆಡಾರ್ಗಳ ಕಣ್ಣಿಗೆ ಇವು ಸುಲಭವಾಗಿ ಬೀಳೋದಿಲ್ಲ. ಹಾಗೆಯೇ ನೀವು ಈಗ ಇಲ್ಲಿ ಒಂದು ದೊಡ್ಡ ಎಕನಾಮಿಕ್ ಗೇಮ್ ಅಂದರೆ ಆರ್ಥಿಕ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಗೆಳೆಯರೆ, ಒಂದು ಶಾಹಿದ್ ಡ್ರೋನ್ನ ಬೆಲೆ ಸರಿಸುಮಾರು 20,000ರಿಂದ $50,000ಗಳಷ್ಟಿರ್ತದೆ. ಆದರೆ ಇದನ್ನು ಆಕಾಶದಲ್ಲಿ ಹೊಡೆದುಳಿಸುವುದಕ್ಕಾಗಿ ಉಕ್ರೇನ್ ಅಮೆರಿಕದ ಪೆಟ್ರಿಯಾಟ್ನಂತಹ ದುಬಾರಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಬಳಸಬೇಕಾಗ್ತದೆ. ಇದರ ಒಂದು ಮಿಸೈಲ್ ಬೆಲೆಯೇ $20 ಲಕ್ಷದಿಂದ $40 ಲಕ್ಷ ಇರ್ತದೆ. ಅಂದರೆ ಒಂದು ಸಣ್ಣ ಸೊಳ್ಳೆಯನ್ನು ಕೊಲ್ಲಲು ನೀವು ಕೋಟ್ಯಾಂತರ ರೂಪಾಯಿ ಮಿಸೈಲ್ ಖರ್ಚು ಮಾಡಿದ ಹಾಗೆ ಇದು. ಹಾಗೂ ಇದು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಬಹಳಷ್ಟು ಬಾರಿ ಕಂಡು ಬಂದಿದೆ. ಹಾಗೆಯೇ ಇದು ಯಾವುದೇ ದೇಶದ ಆರ್ಥಿಕತೆಯನ್ನು ಒಳಗೊಳಗೆ ಟೊಳ್ಳು ಮಾಡುವ ಅತಿ ಸುಲಭದ ದಾರಿ. ಹಾಗಾದ್ರೆ ಈ ಸಮಸ್ಯೆಗೆ ಉಕ್ರೇನ್ ಏನ್ ಮಾಡ್ತು? ಗೆಳೆಯರೆ, ಇದೇ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು. ಇದೇ ಅನಿವಾರ್ಯತೆಯು ಉಕ್ರೇನ್ ಅನ್ನ ಹೊಸದೊಂದು ಇನ್ನೋವೇಷನ್ ಮಾಡುವುದಕ್ಕಾಗಿ ಪ್ರೇರೇಪಿಸಿತು. ಸೊ ಇಲ್ಲಿ ಎಂಟ್ರಿ ಆಗುವುದು ವೈಲ್ಡ್ ಹಾರ್ನೆಟ್ಸ್. ಇವತ್ತು ಜಾಗತಿಕ ಮಟ್ಟದಲ್ಲಿ ಇದರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಉಕ್ರೇನ್ನ ವೈಲ್ಡ್ ಹಾರ್ನೆಟ್ಸ್ ಅನ್ನೋ ಒಂದು ಖಾಸಗಿ ಸಂಸ್ಥೆ ಒಂದು ಅದ್ಭುತವಾದ ಇಂಟರ್ಸೆಪ್ಟ್ ಡ್ರೋನ್ ಅನ್ನ ಸಿದ್ಧಪಡಿಸಿದೆ. ಹಾಗೂ ಇದರ ಹೆಸರು ಸ್ಟಿಂಗ್. ಇದು ನೋಡುವುದಕ್ಕಾಗಿ ರೆಕ್ಕೆಗಳಿರುವ ಒಂದು ಸಾಮಾನ್ಯ ಲಾವಾ ಲ್ಯಾಂಪ್ ತರ ಕಂಡ್ರು ಇದರ ಸಾಮರ್ಥ್ಯ ಮಾತ್ರ ಬೆರಗುಗೊಳಿಸುವಂತಿದೆ. ಹಾಗೂ ಇದು ಗಾಳಿಯಲ್ಲಿ ಗಂಟೆಗೆ 280 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಗೆಳೆಯರೆ, ರಷ್ಯಾ ಬಳಸುವ ಶಾಹಿದ್ನಂತಹ ಅಗ್ಗದ ಡ್ರೋನ್ಗಳಿಗೆ ಇದೀಗ ಯಮನಂತಾಗಿದೆ. ಅಂದ್ರೆ ಒಂದ್ ಕಡೆ ರಷ್ಯಾ ಇರಾನ್ನ ಡ್ರೋನ್ ಬಳಸ್ತಾ ಇದ್ರೆ ಅದಕ್ಕೆ ಕೌಂಟರ್ ಕೊಡುವುದಕ್ಕಾಗಿ ಉಕ್ರೇನ್ ತನ್ನದೇ ಆದ ಸ್ವದೇಶಿ ಡ್ರೋನ್ ಅನ್ನ ಬಳಸ್ತಾ ಇದೆ. ಹಾಗೂ ಇದರ ಅತಿ ದೊಡ್ಡ ಶಕ್ತಿ ಅಂದ್ರೆ ಇದರ ಬೆಲೆ. ಗೆಳೆಯರೆ, ಒಂದು ಸ್ಟಿಂಗ್ ಡ್ರೋನ್ ಅನ್ನ ತಯಾರಿಸಲು ಕೇವಲ $2,000 ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಕೇವಲ $1.5 ಲಕ್ಷ ಮಾತ್ರ ಖರ್ಚಾಗ್ತದೆ. ಅಂದ್ರೆ ಶತ್ರುವಿನ $50,000 ಬೆಲೆಯ ಡ್ರೋನ್ ಬೀಳಿಸುವುದಕ್ಕಾಗಿ ಈಗ ಕೋಟ್ಯಾಂತರ ಬೆಲೆಯ ಮಿಸೈಲ್ ಬೇಕಾಗಿಲ್ಲ. ಬದಲಾಗಿ ಉಕ್ರೇನ್ನ ಈ ಅಗ್ಗದ ಡ್ರೋನ್ ಸಾಕು. ಇದೊಂದು FPV ಅಂದ್ರೆ ಫಸ್ಟ್ ಪರ್ಸನ್ ವ್ಯೂ ಡ್ರೋನ್. ಇದನ್ನು ಒಬ್ಬ ಆಪರೇಟರ್ ನೆಲದ ಮೇಲೆ ಕೂತು ಕ್ಯಾಮ್ರಾ ಮೂಲಕ ಕಂಟ್ರೋಲ್ ಮಾಡ್ತಾನೆ ಹಾಗೂ ನೇರವಾಗಿ ಹೋಗಿ ಶತ್ರುವಿನ ಡ್ರೋನ್ಗೆ ಗುದ್ದಿ ಬ್ಲಾಸ್ಟ್ ಮಾಡ್ತಾನೆ. ಗೆಳೆಯರಿ, ಡ್ರೋನ್ ಇವತ್ತು ಯುದ್ಧ ರಂಗದಲ್ಲಿ ಎಷ್ಟು ಸದ್ದು ಮಾಡ್ತಾ ಇದೆ ಅಂದ್ರೆ ಜೂನ್ 2025ರಿಂದ ಇಲ್ಲಿವರೆಗೆ ಈ ಒಂದೇ ಮಾಡೆಲ್ನ ಡ್ರೋನ್ ರಷ್ಯಾದ 3,000ಕ್ಕೂ ಹೆಚ್ಚು ಡ್ರೋನ್ಗಳನ್ನ ನಾಶ ಮಾಡಿದೆ. ಇವತ್ತು ಉಕ್ರೇನ್ನ ಫ್ಯಾಕ್ಟರಿಗಳಲ್ಲಿ ಪ್ರತಿ ತಿಂಗಳು 10,000ಕ್ಕೂ ಹೆಚ್ಚು ಇಂಥ ಡ್ರೋನ್ಗಳನ್ನ ತಯಾರಿಸಲಾಗ್ತಾ ಇದೆ. ಹಾಗೂ ಇದನ್ನ ಯುದ್ಧದ ಇತಿಹಾಸದಲ್ಲೇ ಅತಿ ದೊಡ್ಡ ಸ್ಕೇಲ್ ಅಪ್ ಅಂತ ಹೇಳಬಹುದು. ಅಂದ್ರೆ ರಷ್ಯಾ ಮುಂದೆ ಈ ಉಕ್ರೇನ್ ಯುದ್ಧದಲ್ಲಿ ಹಿಂದೆ ಬಿದ್ದಿದ್ರು, ಈ ಡ್ರೋನ್ ವಿಚಾರದಲ್ಲಿ ಉಕ್ರೇನ್ಗೆ ದೊಡ್ಡ ಮುನ್ನಡೆ ಸಿಕ್ಕಿದೆ. ಸೊ ಇದಂತೂ ರಷ್ಯಾ ಮತ್ತು ಉಕ್ರೇನ್ನ ಡ್ರೋನ್ಗಳ ಕಥೆ ಆಯಿತು. ಆದರೆ ಈಗ ಇದಕ್ಕೆ ಗಲ್ಫ್ ದೇಶಗಳಿಗೂ ಏನು ಸಂಬಂಧ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಗೆಳೆಯರೆ, ಫೆಬ್ರವರಿ 28, 2026ರಂದು ಗಲ್ಫ್ ದೇಶಗಳು ಮತ್ತು ಇರಾನ್ ನಡುವೆ ಉದ್ವಿಗ್ನತೆ ಹೆಚ್ಚಾದಾಗಿನಿಂದ ಮಿಡಲ್ ಈಸ್ಟ್ ನಲ್ಲಿ ಡ್ರೋನ್ ದಾಳಿಗಳ ಸುರಿಮಳೆ ಆಗ್ತಾ ಇದೆ. ಇರಾನ್ ದೇಶವು ಸೌದಿ ಅರೇಬಿಯಾ, UAE ಮತ್ತು ಕತಾರ್ನಂತಹ ದೇಶಗಳ ಮೇಲೆ ನಿರಂತರವಾಗಿ ಡ್ರೋನ್ ದಾಳಿ ಮಾಡ್ತಾ ಇರುವುದನ್ನ ನೀವು ನೋಡಿರಬಹುದು.
ಆ ದೇಶಗಳ ಬಳಿ ಇರುವ ಕೋಟ್ಯಾಂತರ ಡಾಲರ್ ಬೆಲೆಯ ಡಿಫೆನ್ಸ್ ಸಿಸ್ಟಮ್ಗಳು ಈ ಚಿಕ್ಕ ಡ್ರೋನ್ಗಳ ಮುಂದೆ ಅಸಹಾಯಕವಾಗಿ ನಿಂತಿವೆ. ಸೊ ಇದೇ ಕಾರಣಕ್ಕೆ ಇವತ್ತು ಗಲ್ಫ್ ದೇಶಗಳು ಉಕ್ರೇನ್ನ ಈ ಖಾಸಗಿ ಡ್ರೋನ್ ಕಂಪನಿಗಳ ಹಿಂದೆ ಕ್ಯೂ ಅಲ್ಲಿ ನಿಂತಿವೆ. ಹಾಗೇನೆ ಇಲ್ಲಿ ಉಕ್ರೇನ್ನ ಅಧ್ಯಕ್ಷ ವಾಲ್ಡಿಮಿರ್ ಜೆಲೆನ್ಸ್ಕಿ ಅವರು ಒಂದು ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಅದು ಏನಂದ್ರೆ, ಉಕ್ರೇನ್ ಇನ್ನು ಮುಂದೆ ಕೇವಲ ಪಾಶ್ಚಿಮಾತ್ಯ ದೇಶಗಳ ಬಳಿ ಸಹಾಯ ಬೇಡುವ ದೇಶವಾಗಿ ಉಳಿದಿಲ್ಲ, ಬದಲಾಗಿ ಜಗತ್ತಿಗೆ ಭದ್ರತಾ ತಂತ್ರಜ್ಞಾನ ನೀಡುವ ಅತಿ ದೊಡ್ಡ ಆಟಗಾರನಾಗಿ ಬೆಳೆದಿದೆ. ಈಗಾಗಲೇ ಉಕ್ರೇನ್ ತನ್ನ 3 ವಿಶೇಷ ತಜ್ಞರ ತಂಡಗಳನ್ನ ಮಿಡಲ್ ಈಸ್ಟ್ಗೆ ಕಳುಹಿಸಿದೆ. ಹಾಗೂ ಅಲ್ಲಿನ ಸೈನಿಕರಿಗೆ ಈ ಡ್ರೋನ್ಗಳನ್ನು ಹೇಗೆ ಬಳಸಬೇಕು ಅಂತ ತರಬೇತಿ ನೀಡುವುದೇ ಇವರ ಕೆಲಸ. ಹಾಗೂ ಇದು ಸಂಪೂರ್ಣವಾಗಿ ಪ್ರಾಕ್ಸಿ ವಾರ್ ಮತ್ತು ರಿಮೋಟ್ ವಾರ್ಫೇರ್ನ ಹೊಸ ಮುಖವಾಗಿದೆ. ಒಂದು ರೀತಿಯಲ್ಲಿ ಗಲ್ಫ್ ದೇಶಗಳಲ್ಲಿ ಈಗ ಉಕ್ರೇನ್ನ ಪ್ರಭಾವ ಹೆಚ್ಚಾಗ್ತಾ ಇದೆ. ಗೆಳೆಯರೇ, ರಷ್ಯಾ ಮುಂದೆ ಯುದ್ಧದಲ್ಲಿ ಸಿಲುಕಿಕೊಂಡಿರುವ ಉಕ್ರೇನ್ ಬಳಿ ಇವತ್ತು ಅದೇ ಗಲ್ಫ್ ದೇಶಗಳು ಸಹಾಯ ಕೇಳ್ತಾ ಇವೆ. ಹಾಗೇನೆ ಡೀಲ್ ಏನು ಒನ್ ಸೈಡ್ ಆಗಿರುವುದಿಲ್ಲ. ಜೆಲೆನ್ಸ್ಕಿ ಗಲ್ಫ್ ದೇಶಗಳಿಗೆ ಒಂದು ನೇರ ಆಫರ್ ಅನ್ನ ಕೊಟ್ಟಿದ್ದಾರೆ. ಅದು ಏನಂದ್ರೆ, ನಾವು ನಿಮಗೆ ಇರಾನ್ ಡ್ರೋನ್ಗಳ ವಿರುದ್ಧ ಹೋರಾಡುವ ತಜ್ಞತೆ ಮತ್ತು ಅಗ್ಗದ ಇಂಟರ್ಸೆಪ್ಟ್ ಡ್ರೋನ್ಗಳನ್ನು ಕೊಡುತ್ತೇವೆ, ಆದರೆ ಅದಕ್ಕೆ ಪ್ರತಿಯಾಗಿ ನೀವು ನಮಗೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಕೊಡಬೇಕು. ಹಾಗೂ ಇದು ಅವರ ಕಂಡೀಷನ್ ಆಗಿತ್ತು. ಯಾಕಂದ್ರೆ ಇಲ್ಲಿ ಉಕ್ರೇನ್ಗೆ ಯುದ್ಧ ಮಾಡುವುದಕ್ಕಾಗಿ ಶಸ್ತ್ರಾಸ್ತ್ರಗಳ ತುರ್ತು ಅಗತ್ಯವಿದೆ. ಇರಾನ್ ತನ್ನ ಡ್ರೋನ್ಗಳಿಂದಲೇ ಗಲ್ಫ್ ದೇಶಗಳಿಗೆ ಹೊಡೆಯುತ್ತಿರುವುದರಿಂದ ಆ ದೇಶಗಳಿಗೆ ಈಗ ಉಕ್ರೇನ್ನ ಈ ತಂತ್ರಜ್ಞಾನದ ಅವಶ್ಯಕತೆ ಬಹಳಷ್ಟಿದೆ. ಹಾಗೇನೆ ಇಲ್ಲಿ ಜೆಲೆನ್ಸ್ಕಿ ಇನ್ನೊಂದು ಪ್ರಮುಖವಾದ ಮಾತನ್ನು ಹೇಳಿದ್ದಾರೆ. ಅದು ಏನಂದ್ರೆ, ಕೆಲವು ದೇಶಗಳು ನೇರವಾಗಿ ವೈಲ್ಡ್ ಹಾರ್ನೆಟ್ ಡ್ರೋನ್ ತಯಾರಿಸುವ ಖಾಸಗಿ ಕಂಪನಿಗಳನ್ನ ಸಂಪರ್ಕ ಮಾಡುತ್ತಿವೆ. ಆದ್ರೆ ಇದು ಜೆಲೆನ್ಸ್ಕಿಗೆ ಇಷ್ಟವಿಲ್ಲ. ಅವರ ಪ್ರಕಾರ ಯಾವುದೇ ಖಾಸಗಿ ಕಂಪನಿ ನೇರವಾಗಿ ಬೇರೆ ದೇಶದ ಜೊತೆ ಡೀಲ್ ಮಾಡಿಕೊಂಡ್ರೆ ಅದು ಉಕ್ರೇನ್ಗೆ ದೊಡ್ಡ ನಷ್ಟ. ಇದರಿಂದ ಉಕ್ರೇನ್ನ ಭದ್ರತೆ ದುರ್ಬಲವಾಗ್ತದೆ. ಹೀಗಾಗಿ ಯಾವುದೇ ರಕ್ಷಣಾ ಒಪ್ಪಂದವಾದರೂ ಅದು ಸರ್ಕಾರದ ಮೂಲಕವೇ ಬರಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಸೊ ಇದರಿಂದ ಉಕ್ರೇನ್ ಸೇನೆಗೆ ಬೇಕಾದ ಶಸ್ತ್ರಾಸ್ತ್ರ ಮತ್ತು ರಾಜತಾಂತ್ರಿಕ ಲಾಭವನ್ನು ಅವರು ಪಡೆದುಕೊಳ್ಳಬಹುದು. ಹಾಗೂ ಉಕ್ರೇನ್ನ ಈ ನಡೆಯ ಬಗ್ಗೆ ಇರಾನ್ ಬಹಳ ಕಠಿಣವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ನ ರಾಯಭಾರಿ ಉಕ್ರೇನ್ನ ಈ ಕೆಲಸವನ್ನು ಕೇವಲ ಒಂದು ತಮಾಷೆ ಮತ್ತು ಬಿಲ್ಡಪ್ ಅಂತ ತಳ್ಳಿ ಹಾಕಿದ್ದಾರೆ. ಆದರೆ ಈ ವಿಚಾರ ಕೇವಲ ತಮಾಷೆಗೆ ಸೀಮಿತವಾಗಿಲ್ಲ. ಇರಾನ್ ಉಕ್ರೇನ್ಗೆ ನೇರ ಎಚ್ಚರಿಕೆಯನ್ನ ನೀಡಿದೆ. ಉಕ್ರೇನ್ ಈಗ ಇರಾನ್ ಜೊತೆ ನೇರ ಸಂಘರ್ಷಕ್ಕೆ ಇಳಿದಿದೆ ಹಾಗೂ ಇರಾನ್ನ ಶತ್ರುಗಳ ಜೊತೆ ಕೈ ಜೋಡಿಸಿದೆ ಅಂತ ಗುಡುಗಿದೆ. ಹಾಗೂ ಪಾಶ್ಚಿಮಾತ್ಯ ದೇಶಗಳಿಂದ ಹೆಚ್ಚು ಹಣ ಮತ್ತು ಸಹಾಯ ಗಿಟ್ಟಿಸಿಕೊಳ್ಳಲು ಉಕ್ರೇನ್ ಇರಾನ್ ಕಾರ್ಡ್ ಪ್ಲೇ ಮಾಡುತ್ತಿದೆ ಅನ್ನೋದು ಇರಾನ್ನ ಆರೋಪ. ಹಾಗೂ ಇನ್ನು ಇರಾನ್ನ ಓರ್ವ ಸಂಸದರಂತೂ ಉಕ್ರೇನ್ ತನ್ನ ಇಡೀ ಪ್ರದೇಶವನ್ನ ಈಗ ಇರಾನ್ನ ಟಾರ್ಗೆಟ್ ಆಗಿ ಪರಿವರ್ತಿಸಿಕೊಂಡಿದೆ ಅಂತ ನೇರ ಬೆದರಿಕೆ ಹಾಕಿದ್ದಾರೆ. ಇರಾನ್ ವಿಶ್ವಸಂಸ್ಥೆಯ ಚಾರ್ಟರ್ನ ಆರ್ಟಿಕಲ್ 51 ಅನ್ನು ಉಲ್ಲೇಖಿಸಿ ಇದು ತನ್ನ ಸ್ವರಕ್ಷಣೆ ಹಕ್ಕು ಅಂತ ಹೇಳಿಕೊಂಡಿದೆ. ಆದರೆ ಉಕ್ರೇನ್ ಇದ್ಯಾವುದಕ್ಕೂ ಜಗ್ಗಿಲ್ಲ. ಇರಾನ್ನ ಈ ಮಾತುಗಳನ್ನು ಸಂಪೂರ್ಣ ಅಸಂಬದ್ಧ ಅಂತ ಉಕ್ರೇನ್ ಹೇಳಿದೆ. ಹಾಗೇನೆ ಉಕ್ರೇನ್ ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿರುಗೇಟು ನೀಡುತ್ತಾ ಇದು ಹೇಗಿದೆ ಅಂದ್ರೆ, ಒಬ್ಬ ಸೀರಿಯಲ್ ಕಿಲ್ಲರ್ ತನ್ನ ಅಪರಾಧಗಳನ್ನು ಸಮರ್ಥಿಸಿಕೊಳ್ಳಲು ಕಾನೂನು ಪುಸ್ತಕಗಳನ್ನು ಓದಿ ಹೇಳಿದಂತಿದೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಗೆಳೆಯರೇ, ಇರಾನ್ ಎಷ್ಟೇ ಬೆದರಿಕೆ ಹಾಕಿದ್ರೂ ಪರಿಸ್ಥಿತಿ ಬದಲಾಗುವುದಿಲ್ಲ. ಯಾಕಂದ್ರೆ ಒಂದ್ ಕಡೆ ಗಲ್ಫ್ ದೇಶಗಳಿಗೆ ಡ್ರೋನ್ಗಳ ತುರ್ತು ಅವಶ್ಯಕತೆ ಇದೆ, ಇನ್ನೊಂದ್ ಕಡೆ ರಷ್ಯಾ ವಿರುದ್ಧ ಹೋರಾಡುವುದಕ್ಕಾಗಿ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳ ದಾಹವಿದೆ. ಪ್ರಪಂಚದ ಎಲ್ಲಾ ದೇಶಗಳಿಗೂ ತಮ್ಮದೇ ಆದ ಅಗತ್ಯತೆಗಳಿವೆ. ಯುದ್ಧವನ್ನ ಎಲ್ರಿಗೂ ಗೆಲ್ಲಬೇಕಿದೆ. ಹಾಗೂ ಇಂದಿನ ಕಾಲದಲ್ಲಿ ಯುದ್ಧ ಗೆಲ್ಲಬೇಕಂದ್ರೆ ಕಾಸ್ಟ್ ಇಫೆಕ್ಟಿವ್ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುವುದು ಬಹಳ ಮುಖ್ಯ. ಗೆಳೆಯರೆ, ಉಕ್ರೇನ್ ತಯಾರಿಸಿರುವ ಈ ಅಗ್ಗದ ಇಂಟರ್ಸೆಪ್ಟ್ ಡ್ರೋನ್ಗಳು ಇವತ್ತು ಜಗತ್ತಿನಾದ್ಯಂತ ಸೇನೆಗಳ ಬಹುದೊಡ್ಡ ಅಗತ್ಯವಾಗಿ ಮಾರ್ಪಟ್ಟಿವೆ. ಸೊ ಇದೇ ಕಾರಣಕ್ಕೆ ಹಲವಾರು ಗಲ್ಫ್ ದೇಶಗಳು ಇದನ್ನ ಪಡೆಯಲು ತುದಿಗಾಲಿನಲ್ಲಿ ನಿಂತಿವೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ. ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಉಕ್ರೇನ್ನ ಈ ಡ್ರೋನ್ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ.